ಮಗ ಇನ್ನು ಸ್ಟೇಡಿಯಂ ಅಲ್ಲಿ ಇದ್ಯಾ? ಓಕೆ ಓಕೆ. ಅಲ್ಲಿ ಯಾವನು ಬೆಂಚ್ಗಳ ಮೇಲೆ ಬರ್ನಾಲ್ ಇಡ್ತಾ ಇದ್ದ, ಆ ಅವನ್ನೆಲ್ಲದ ಸಿಕ್ಕಿದ್ರೆ ಆ ಬರ್ನಾಲ್ ಅವನ್ಗೆ ಹಚ್ ಕಳಿಸ್ಬಿಡು, ಓಕೆನಾ? ಓಕೆ ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, RCB ಫ್ಯಾನ್ಸು ಸ್ವಲ್ಪ ನಿಮ್ಮ ಸೆಲೆಬ್ರೇಷನ್ ನ ಸೈಲೆಂಟ್ ಆಗಿ ಮಾಡ್ಕೊಳ್ಳಿ. ಪಾಪ ಹೋದ್ ವರ್ಷ ಹೊತ್ಕೊಂಡಿರೋ ಬೆಂಕಿ ಈ ವರ್ಷ ಸ್ವಲ್ಪ ಆರಿಸ್ಕೊಳ್ಳೋಣ ಅಂತ ನೋಡಿದ್ರು, ಬದಲಾಗಿ ಅದಕ್ಕೆ ಇನ್ನೂ ಸ್ವಲ್ಪ ಪೆಟ್ರೋಲ್ ಸುರ್ಕೊಂಡ್ಬಿಟ್ರು. ಹಾಗಾಗಿ ಸ್ವಲ್ಪ ನಿಮ್ಮ ಸೆಲೆಬ್ರೇಷನ್ ನ ಸೈಲೆಂಟ್ ಆಗಿ ಮಾಡ್ಕೊಳ್ಳಿ, ಓಕೆನಾ? ಪೂಜೆ ಎಲ್ಲಿ ಮಾಡಿಸಿದೆ ಅಂತಲ್ಲ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ ದೇವಿ ಆಶೀರ್ವಾದ. ಆಕ್ಚುಲಿ ಇವತ್ತು ಚೆನ್ನೈ ಫ್ಯಾನ್ಸ್ ತುಂಬಾ ಖುಷಿ ಫೀಲ್ ಆಗಿರ್ತಾರೆ. ಯಾಕೆಂತಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಪಾಪ ಯಾರಿಗೂ ಬ್ಯಾಟಿಂಗ್ ಸಿಗ್ಲಿಲ್ಲ ಅಂದ್ಬಿಟ್ಟು ರಚಿನ್ ರವೀಂದ್ರ ಹಾಕೊಂಡ್ ಹೋಗ್ಬಿಟ್ಟು ಸಿಕ್ದಂಗೆಲ್ಲ ಕಮೆಂಟ್ ಹಾಕಿದ್ರು. ಅದನ್ನ RCB ಫ್ಯಾನ್ಸ್ ಹಾಕಿರೋದು ಅಂತ ಹೇಳಿ ನಮ್ಮ ಮೇಲೆ ಹಾಕಿದ್ರು. ಇರ್ಲಿ ಪರವಾಗಿಲ್ಲ, ಇವತ್ತು ಫುಲ್ ಖುಷಿಯಾಗಿರ್ತಾರೆ. ಅದ್ ಬಿಟ್ರೆ ನನ್ಗೆ ನಿನ್ನೆಯಿಂದ ಸುಮಾರು 150ರಿಂದ 200 ಫಾರ್ವರ್ಡ್ ಮೆಸೇಜಸ್ ಬಂದಿದೆ. ಏನು ಈ RCB ಗೆದ್ದು ಬಿಟ್ರೆ ತಲೆ ಬೋಡ್ಸ್ಕೊಂಡ್ಬಿಡ್ತೀನಿ, ಮೀಸೆ ಎತ್ಬಿಡ್ತೀನಿ, ಗಡ್ಡ ಬೋಡ್ಸ್ಕೊಂಡ್ಬಿಡ್ತೀನಿ, ಅಕೌಂಟ್ ಡಿಲೀಟ್ ಮಾಡ್ಬಿಡ್ತೀನಿ, ಇನ್ಮೇಲೆ ವಿಡಿಯೋಸೇ ಮಾಡೋದಿಲ್ಲ, ಆಮೇಲೆ ಏನೋ ಟಿ ಶರ್ಟ್ ತೆಗೆದ್ಬಿಟ್ಟು ನಾನು RCB ಹಾಕೊಂಡ್ಬಿಡ್ತೀನಿ, ಈ ತರ ಮಾತಾಡ್ದವ್ರದೆಲ್ಲ ವಿಡಿಯೋಸ್ ಬಂದಿದೆ. ಸೊ ಅವ್ರಿಗೆಲ್ಲಾರ್ಗು ಒಂಥರ ಸಮಾಧಾನ ಕೊಟ್ಟಂಗಾಯ್ತು. ಇನ್ನು ನೆಕ್ಸ್ಟ್ ನಿಮ್ಗೇನೋ ಡೌಟ್ ಹೊಡಿತಾ ಇದ್ದಲ್ಲ ಇದೇನಕ್ಕೆ ಅಂತ, ಯಾರೋ ಪಾಪ ಆಂಧ್ರದವನು ಏನೋ ಹೇಳಿದ್ದ, ಗೆದ್ದು ಬಿಟ್ರೆ ಮೀಸೆ ಬಡ್ಸ್ಕೊಂಡ್ಬಿಡ್ತೀನಿ ಅಂತ. ಸೊ ಅವನ ಹತ್ರ ಟ್ರಿಮ್ಮರ್ ಇದೆಯೋ ಇಲ್ವೋ, ಹೋಗ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಓಕೆನಾ? ಗೆದ್ದಿರೋ ಖುಷಿಲಿ ನಿದ್ದೆ ಬರ್ದೇ ಇರ್ಬೋದು, ಟ್ರೈ ಮಾಡಿ ನಿದ್ದೆ ಹೋಗೋದಕ್ಕೆ. ಬರ್ಲಾ? ಬಾಯ್ ಬಾಯ್.